ಹಲೋ ಎವ್ರಿವಾನ್, ನಾವಿವತ್ತು ಏನು ಮಾಡಿದ್ದೀವಿ ಅಂತ ನೋಡೋದಕ್ಕಿಂತ ಮೊದಲು ನೀವು ನೋಡ್ತಾ ಇರುವಂತಹ ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಬನ್ನಿ, ಇವತ್ತು ನಾನು ತಿಂಡಿಗೆ ಏನು ಮಾಡಿದ್ದೀನಿ ಅಂತ ನೋಡೋಣ. ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ತಟ್ಟೆ ಇಡ್ಲಿ ಮತ್ತು ಸಾಂಬಾರನ್ನು ಮಾಡಿದ್ದೀನಿ. ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋದ್ರಿಂದ ಸ್ವಲ್ಪ ರುಚಿಯಾಗೇ ಬರುತ್ತೆ ಯಾವಾಗ್ಲೂ. ಹಿಟ್ಟಿಗೆ ನಾನು ಹಿಟ್ಟು ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈ ಹಿಟ್ಟಿಗೆ 2 ಕಪ್ ಅಕ್ಕಿ, ಅರ್ಧ ಕಪ್ಪು ಉದ್ದಿನಬೇಳೆ ಮತ್ತು 1/4 ಕಪ್ ಅವಲಕ್ಕಿ, ಅದಕ್ಕಿಂತ 1/4 ಕಪ್ಪು ಸಾಬುದಾನನ ತೊಗೊಂಡಿದ್ದೀನಿ. ವೈಟಾಗಿ ಯಾಕೆ ಬರ್ತದೆ ಅಂದರೆ ಅದಕ್ಕೆ ಬರೋದು ಸಾಬುದಾನ ಮಿಕ್ಸ್ ಮಾಡೋದ್ರಿಂದ. ಮತ್ತು 1 ಸ್ಪೂನ್ ಮೆಂತ್ಯ ನೆನೆಸಿಟ್ಕೊಂಡು ಹಿಟ್ಟು ರುಬ್ಬಿಟ್ಟಿದ್ದೆ. ನೋಡಿ, ಬೆಳಿಗ್ಗೆ ಎದ್ದಾಗ ನೋಡಿದರೆ ಎಷ್ಟೊಂದು ಹುಳಿ ಬಂದಿದೆ ಹಿಟ್ಟು. ಸಾಂಬಾರು ಮಾಡೋಕ್ಕೆ ನಾನು ಟೊಮೆಟೊ, ಗುಂಟೂರು ಮೆಣಸು ತೊಗೊಂಡಿದ್ದೀನಿ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು ಇಟ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪೌಡ್ರನ್ನ ಅದಕ್ಕೆ ಒಣ ಕೊಬ್ಬರಿಗೆ ಹಾಕಿಟ್ಕೊತಾ ಇದ್ದೀನಿ ರುಬ್ಬಕ್ಕೆ. ಬನ್ನಿ, ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ 1 ಸ್ಪೂನ್ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಅದಕ್ಕೆ ಜೀರಿಗೆನ ಹಾಕೊಳ್ಳೋಣ. ಸಿಡಿದಿದೆ ಸಾಸಿವೆ. ಈಗ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ನಂತರ ಇದಕ್ಕೆ ಕರಿಬೇವನ್ನು ಹಾಕೊಳ್ಳೋಣ. ನೋಡಿ ಹೇಗೆ ಹೊಗೆ ಎದ್ದು ಬಿಟ್ಟಿದೆ. ಇದಕ್ಕೆ 2 ಗುಂಟೂರು ಮೆಣಸನ್ನ ಹಾಕೊಳ್ಳೋಣ. ಇಷ್ಟಾದ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಕೋಬೇಡಿ, ಸ್ವಲ್ಪ ಉದ್ದುದ್ದಕ್ಕೆ ದಪ್ಪವಾಗಿ ಹೆಚ್ಕೊಳ್ಳಿ, ಅಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿನೇ ನಾನು ಸ್ವಲ್ಪ ಉದ್ದುದ್ದಕ್ಕೆ ಸ್ವಲ್ಪ ದಪ್ಪ ಈರುಳ್ಳಿಯನ್ನು ಹೆಚ್ಚಿ ಹಾಕಿದ್ದೀನಿ. ನೀವು ಸಾದಾ ಈರುಳ್ಳಿಯನ್ನು ಬಳಸ್ಕೋಬಹುದು, ಇಲ್ಲ ಸಾಂಬಾರು ಈರುಳ್ಳಿ ಸಿಗ್ತದೆ ಅದನ್ನು ಕೂಡ ಹಾಕೋಬಹುದು. ಸಾಂಬಾರು ಈರುಳ್ಳಿ ಹಾಕೊಳ್ಳೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟ್ ಹೆಚ್ಚಿನದಾಗುತ್ತೆ. ನನ್ನ ಹತ್ರ ಸಾಂಬಾರು ಈರುಳ್ಳಿ ಇಲ್ಲದೇ ಇರೋ ಕಾರಣ ನಾನು ಈ ಸಾದಾ ಈರುಳ್ಳಿಯನ್ನೇ ಬಳಸ್ಕೊಂಡಿದ್ದೀನಿ. ಈರುಳ್ಳಿ ಬೇಯಲಿ ಈಗ ಚೆನ್ನಾಗಿ. ಅದಕ್ಕೆ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಒಂದು ಟಿಪ್ಸ್ ಇದೆ. ಈರುಳ್ಳಿ ಬೇಯುವಾಗಲೇ ನಾವು ಉಪ್ಪನ್ನು ಹಾಕೊಂಡ್ರೆ ಈರುಳ್ಳಿ ಬೇಗ ಬೇಯ್ತದೆ, ಸಾಫ್ಟಾಗಿ ಚಂದ ಮಾಡಿ ಬೇಯ್ತದೆ ಈರುಳ್ಳಿ. ಹಾಗಾಗಿ ನಾನು ಯಾವಾಗಲೂ ಒಗ್ಗರಣೆಯಲ್ಲಿ ಉಪ್ಪನ್ನು ಹಾಕೊಳ್ತೀನಿ ಒಂದು ಸ್ವಲ್ಪ. ಮತ್ತು ಉಪ್ಪನ್ನು ನೀವು ಹಾಕೊಂಡಿದ್ದನ್ನು ನೆನಪಿಟ್ಕೋಬೇಕು. ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕಬೇಕಾಗತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ಈರುಳ್ಳಿ ಬೆಂದಾದ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕೊಳ್ಳೋಣ. ನೋಡಿ, ಟೊಮ್ಯಾಟೊ ಬೇಯ್ದಾಗಿದೆ. ಈಗ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. 1/4 ಸ್ಪೂನ್ ಅರಿಶಿನ ಪುಡಿ ಹಾಕೊಂಡ್ರೆ ಸಾಕು. ಖಾರದ ಪುಡಿನೂ ಸೇರಿಸ್ಕೊಳ್ಳೋಣ. ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಖಾರದ ಪುಡಿ ನಿಮ್ಮ ಟೇಸ್ಟಿಗೆ ತಕ್ಕದ ಹಾಗೆ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತಿದ್ರೆ ಖಾರದ ಪುಡಿನ ಹೆಚ್ಚಿಗೆ ಹಾಕೋಬಹುದು, ಸ್ವಲ್ಪ ಕಡಿಮೆ ತಿಂತಿದ್ರೆ ಸ್ವಲ್ಪ ಕಡಿಮೆ ತಿನ್ಬೋದು. ನಾವು ಮೀಡಿಯಮ್ ಖಾರ ತಿನ್ನೋದ್ರಿಂದ ನಾನು 1.5 ಇಂದ 2 ಸ್ಪೂನ್ ಖಾರದ ಪುಡಿನ ಯೂಸ್ ಮಾಡ್ಕೋತೀನಿ. ಮತ್ತು ಅದರಲ್ಲೂ ನೀವು ಗುಂಟೂರು ಮೆಣಸನ್ನು ಕೂಡ ಒಗ್ಗರಣೆಯಲ್ಲಿ ಹಾಕಿದ್ರಿಂದ ಖಾರದ ಪುಡಿನ ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಒಗ್ಗರಣೆ ಬೆಂದಿದೆ. ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ನಾವೀಗ ಹಾಕೊಳ್ಳೋಣ ಇದಕ್ಕೆ. ನಂತರ ಇದಕ್ಕೆ ನಾವೇನು ಒಣ ಕೊಬ್ಬರಿ ಮತ್ತು ಸಾಂಬಾರು ಪೌಡ್ರನ್ನ ಏನು ರುಬ್ಬಿಟ್ಕೊಂಡಿದ್ವಿ, ಅದನ್ನು ಕೂಡ ಇದಕ್ಕೆ ಈಗಲೇ ಮಿಕ್ಸ್ ಮಾಡ್ಕೊಳ್ಳೋಣ.
ನಿಮಗೆ ಸಾಂಬಾರು ತುಂಬ ತೆಳುವಾಗೂ ರಸಮ್ ಥರನೂ ಇರಬಾರ್ದು, ಹಾಗಂತ ತರಕಾರಿ ಸಾಂಬಾರು ಥರ ತುಂಬ ಗಟ್ಟಿಯಾಗಿಯೂ ಇರಬಾರ್ದು. ಇಡ್ಲಿಗೆ ಯಾವಾಗಲೂ ಇದೊಂಥರ ಸೂಪ್ ಥರ ಇರಬೇಕು ಕನ್ಸಿಸ್ಟೆನ್ಸಿ. ನಿಮಗೆ ಈ ಕಡೆ ತುಂಬ ತೆಳುವಾಗೂ ಅಲ್ಲ, ಈ ಕಡೆ ತುಂಬ ಗಟ್ಟಿಯಾಗೂ ಅಲ್ಲ, ಆ ರೀತಿಯಾಗಿ ಸ್ವಲ್ಪ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ. ಹುಣಸೆ ರಸ ಆದ ನಂತರ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ ನಿಮಗೆ ಟೇಸ್ಟಿಗೆ ತಕ್ಕದ ಹಾಗೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಡ್ಲಿಗೆ ಯಾವಾಗಲೂ ಸಾಂಬಾರು ಸ್ವಲ್ಪ ಸ್ವೀಟ್ ಆಗೇ ಬಂದ್ರೇ ರುಚಿ ಅಲ್ವಾ, ಹಾಗಾಗಿ ಒಂಚೂರು ಬೆಲ್ಲನ ಸೇರಿಸ್ಕೊಳ್ಳೋಣ. ನೋಡಿ ಸಾಂಬಾರು ಕುದೀತಾ ಇದೆ ಈಗ ಚೆನ್ನಾಗಿ. ಮತ್ತೊಂದು ಸೈಡು ಒಗ್ಗರಣೆ ಮಾಡ್ಕೊಳ್ಳೋಣ, ಮತ್ತೊಂದು ಒಗ್ಗರಣೆ ಮಾಡೋಣ ಮೇಲ್ಗಡೆ. ಈ ಒಗ್ಗರಣೆಗೆ ನಾನು 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ತುಪ್ಪ ಬಿಸಿ ಆದ ನಂತರ ಇದಕ್ಕೀಗ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಬೇಡ, ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಆಲ್ರೆಡಿ ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ಮತ್ತು ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಇಂಗಿನ ನಂತರ ಇದಕ್ಕೆ 1 ಗುಂಟೂರು ಮೆಣಸನ್ನು ಮತ್ತೊಂದು ಹಾಕ್ತಾಯಿದ್ದೀನಿ ನಾನು ಮುರಿದು. ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ನಂತರ ಇದು ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಹಾಕಿದ ತಕ್ಷಣ ಮುಚ್ಚಿಬಿಡಬೇಕು ನೀವು ಮುಚ್ಚಳನ, ಯಾಕಂದರೆ ಇಂಗಿನ ಸುವಾಸನೆ ಏನಿರುತ್ತೆ ಅದು ಆ ಸಾಂಬಾರಲ್ಲೇ ಹಿಡಿದಿಡಬೇಕು, ಹಾಗಾಗಿ ಅದನ್ನು ಮುಚ್ಚಿ ಇಟ್ಬಿಡಬೇಕು. ಎಲ್ಲ ಮುಗಿದ ನಂತರ ಇದಕ್ಕೆ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ನೋಡಿ ಸಾಂಬಾರು ರೆಡಿಯಾಗಿದೆ. ಹಾಗೆ ನಮ್ಮ ತಟ್ಟೆ ಇಡ್ಲಿನೂ ಕೂಡ ಬೆಂದು ರೆಡಿಯಾಗಿದೆ. ನೋಡಿ ತಟ್ಟೆ ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಬಹುದು ತಾವು. ನೋಡಿ ನಾನು ತಿಂಡಿ ತಿನ್ನೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಾಂಬಾರಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಆಹಾ, ತಟ್ಟೆ ಇಡ್ಲಿ ಸಾಂಬಾರು ಏನು ಮಸ್ತಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ತಿಂದು ನೋಡೋಣ ಈಗ. ಏನು ಸೂಪರಾಗಿ ಬಂದಿದೆ ಗೊತ್ತಾ ತಟ್ಟೆ ಇಡ್ಲಿ ಸಾಂಬಾರು. ವೀಕ್ಷಿಸಿದವರಿಗೆಲ್ಲರಿಗೂ ಥ್ಯಾಂಕ್ ಯು.